ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಶನಿಯ ಈ ಒಂದು ರೇವತಿ ನಕ್ಷತ್ರ ಫಲ ವಿಶೇಷವಾಗಿ ಯಾವ ರಾಶಿಗೆ ಯಾವ ರೀತಿಯ ಪ್ರಭಾವ ಬೀರುತ್ತೆ. ಸಿಂಹ ರಾಶಿ ಶನಿ ಬುಧನ ಸಾರದಲ್ಲಿದ್ದಾನೆ. ಸೂಪರ್. ಸಿಂಹ ರಾಶಿಗೆ ಇಟ್ಸ್ ಅ ಬ್ಯೂಟಿಫುಲ್ ಡೇ. ಒಂದು ಪ್ರಭಾವ ತುಂಬಾ ತೀಕ್ಷ್ಣವಾಗಿ ಓಡುತ್ತೆ. ಆದರೆ ಅಷ್ಟಮವೇ ಧನಕಾರಕ ಲಾಭಕಾರಕ. ಶನಿ ಬುಧನ ಸಾರದಲ್ಲಿ ಅಷ್ಟಮದಲ್ಲಿ ಇರೋದು ನೋಡಿ. ಕಾರಕತ್ವಗಳು ಅಂತೇವೆ. ಭಾವಾಧಿಪತಿ, ಆ ಭಾವಕಾರಕ ಎಲ್ಲಿದ್ದಾನೆ, ಯಾವ ಭಾವಕ್ಕೆ ಕಾರಕ ಅನ್ನೋದು ಕೂಡ ಅತಿ ಮುಖ್ಯ ಆಗುತ್ತೆ. ಭಾವಾಧಿಪತಿ ಅಂತ ಹೇಳಿದ್ರೆ ಈಗ ಅಮ್ಮ ಅಪ್ಪಂದೊಂದು ರೂಮ್ ಇದೆ, ಬೆಡ್ರೂಮ್ ಇದೆ, ಕರೆಕ್ಟ್ ಅಲ್ವಾ? ಅಲ್ಲಿ ಒಳಗಡೆ ಹೋದ್ರೆ ಆ ಭಾವ ಯಾವುದು? ಹೆಂಡತಿ ಕಾರಕ. ನನ್ನಮ್ಮ ನನ್ನಪ್ಪನ ಹೆಂಡತಿ, ಕರೆಕ್ಟ್ ಅಲ್ವಾ? ನನ್ನ ಹತ್ರ ಬಂದ್ರು, ನನ್ನ ಭಾವ ಯಾವುದು? ಮಗ. ಸೊ ಮಗನಿಗೆ ತಾಯಿಯ ಕಾರಕ. ಸೊಸೆ ಹತ್ರ ಹೋದ್ರು, ಅತ್ತೆಯ ಕಾರಕ. ಭಾವಾಧಿಪತಿ ಯಾವ ಭಾವದ ಜೊತೆ ಇರ್ತಾರೋ ಆ ಭಾವಕ್ಕೆ ತಕ್ಕಂತೆ ಗ್ರಹಗಳು ಕೂಡ ಬದಲಾಗ್ತವೆ. ಈಗ ಯಾವ ಭಾವ? ಧನ ಭಾವ, ಬುಧ. ಆಮೇಲೆ ಲಾಭ ಭಾವ. ಅದಕ್ಕೆ ಬುಧ ಗ್ರಹ ಸಿಂಹ ರಾಶಿಗೆ ತುಂಬಾ ಮಿತ್ರತ್ವ. ಅದಕ್ಕೆ ಅವ್ರ ಮಾತು ನೋಡಿ ಯೋಚಿಸಿ ಆಲೋಚಿಸಿ ತುಂಬಾ ಅದ್ಭುತವಾಗಿ ಮಾತನಾಡ್ತಾರೆ ಸಿಂಹ ರಾಶಿಯವರು. ಅದಕ್ಕೆ ಜ್ಯೋತಿಷ್ಯ ಒಲಿಯುತ್ತೆ ಅಂತ ಹೇಳ್ತಾನೆ. ಈ ಒಂದು ಅಡ್ವೈಸರು, ಕನ್ಸಲ್ಟೆಂಟು, ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟು, ಜ್ಯೋತಿಷ್ಯ, ಮೆಡಿಯಾ, ಬರವಣಿಗೆ, ಲೇಖನ ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂಥದ್ದು. ಕಲಾ ಮಾಧ್ಯಮ ಹೇಳ್ಕೊಂಡು ಬರ್ತಕ್ಕಂಥದ್ದಾಗುತ್ತೆ ಬೇಗ. ಯಾಕಂದ್ರೆ ಬುಧನ್ ತತ್ವ ಅಲ್ವಾ, ಕಮ್ಯುನಿಕೇಶನ್ ಬರಲೇಬೇಕು. ಹಾಡುಗಾರಿಕೆ, ಪೇಂಟಿಂಗು, ಮೇಕಪ್ಪು, ಬ್ಯೂಟಿ ಪಾರ್ಲರು ಸಿಂಹರಾಶಿಯವ್ರಿಗೆ ಎಳೆಯುತ್ತೆ. ಗಮನಿಸಿ ನೋಡಿ. ಶುಕ್ರನ್ ಛಾಯೆ ಬೇರೆ. ಶುಕ್ರ ಲಕ್ಷ್ಮೀ ಕಾರಕ, ಇದು ನಾರಾಯಣ ಕಾರಕ. ಸೊ ಯಾವಾಗಲೂ ಸಿಂಹರಾಶಿಯವರು ಏನಾದ್ರೂ ಒಂದು ಒಳಗಡೆ ಹೆಂಗೆ ಯೋಚನೆ ಓಡ್ತಲೇ ಇರುತ್ತೆ. ಲಾಭ ನಷ್ಟ ಏನು ಎತ್ತ ಹೇಗೆ. ಕೆಲವೊಂದು ಸಮಯ ವಿಚಲಿತ ಆಗ್ಬಿಡ್ತು ಅಂದ್ರೆ ಬಡಕ್ ಜಾಯಿಗ ಏನೋ ಒಂದು ಓದ್ರು ಬಿಡ್ತಾರೆ ಅನ್ನತಕ್ಕಂಥದ್ದು, ಗಾಬರಿಗೆ ಇದು ನಡೀತಕ್ಕಂಥದ್ದಾಗುತ್ತೆ. ಸೊ ಅಂತ ಒಂದು ಬುಧ ಲಾಭಕಾರಕ, ಲಾಭದ ಭಾವಾಧಿಪತಿ, ಧನ ಭಾವಾಧಿಪತಿ, ಮಾತಿನ ಕಾರಕ, ಶಾರದಾ ಕಾರಕ, ಶಾಸ್ತ್ರಕಾರಕ, ಲೇಖನ ಕಾರಕ, ಬರವಣಿಗೆ ಕಾರಕ, ಪುಸ್ತಕ ಕಾರಕ, ಚಿಂತನ ಕಾರಕ, ರೈಟರ್ ಕಾರಕ. ಇವುಗಳಿಗೆಲ್ಲದಕ್ಕೂ ಕಾರಕತ್ವದ ಬುಧ. ದುಡಿಮೆ, ಸಂಪಾದನೆ, ಅದರಿಂದ ಬರೋ ಲಾಭ, ಇದೆಲ್ಲವನ್ನು. ಅದಕ್ಕೆ ನೀವೇನ್ ಮಾಡ್ತೀರಿ, ನಾನು ನೋಡಿದ್ದೇನೆ ಸಿಂಹರಾಶಿಯವರು ತುಂಬಾ ಜನ ಒಂದಷ್ಟು ಇಂಟ್ರೆಸ್ಟ್ ಬಿಡೋನ್ನ ನಾನು ನೋಡಿದ್ದೇನೆ. ಇಂಟ್ರೆಸ್ಟ್ಗೆ ಇಲ್ಲಿ ತಗೊಂಡು 1% ತಗೊಳ್ಳೋದಂತೆ 3% ಇನ್ನೊಬ್ರು ಕೊಟ್ಬಿಡೋದು ಮಾಡಿರೋದನ್ನ ನಾನು ನೋಡಿದ್ದೇನೆ, ಸಿಕ್ಕಾಕೊಂಡಿರೋದು. ಇಲ್ಲ ತಮ್ಮ ಹತ್ರ ದುಡ್ಡನ್ನೇ ಇಂಟ್ರೆಸ್ಟ್ ಬಿಡೋದು. ಇಲ್ಲ ಅಲ್ಲೊಂದು 6 ತಿಂಗಳು ಒಂದು ಸೈಟಲ್ಲಿ ದುಡ್ಡು ಹಾಕ್ತಾರೆ, ಜಮೀನಲ್ಲಿ ದುಡ್ಡು ಹಾಕ್ತಾರೆ, ಮಾರ್ಬಿಡೋದು. ಶಾರ್ಟ್ ಗೇನ್ಸ್. ಒಂದು 5 ಲಕ್ಷ ಹಾಕಿದ್ರು, ಒಂದು 50,000 ಬಂತು, ವಾವ್ ಸೂಪರ್. ಈ ತರದ್ದು ಮಾಡತಕ್ಕಂಥದ್ದನ್ನ ನಾನು ನೋಡಿದ್ದೇನೆ. ಬಟ್ಟೆ ವ್ಯಾಪಾರ, ಮೇಕಪ್ಪು, ಬ್ಯೂಟಿ ಪಾರ್ಲರು, ಬೋಟಿಕ್ಕು, ಇಂಥದ್ದು ಮಾಡತಕ್ಕಂಥದ್ದನ್ನು ನಾನು ನೋಡಿದ್ದೇನೆ. ಕಮಿಷನ್ ಏಜೆಂಟು, ಜಾಗಗಳು ಕೊಡ್ಸೋದು, ಮನೆಗಳು ಕೊಡ್ಸೋದು, ರಿಯಲ್ ಎಸ್ಟೇಟ್ ಮಾಡಿಸ್ತಕ್ಕಂಥದ್ದು, ಮೆಷಿನರಿ, ಬಟ್ಟೆ ಹೊಲಿಯೋದು, ಟೈಲರಿಂಗ್ ಮಾಡೋದು, ಶಾರ್ಟ್ ಇನ್ಕಮಿಂಗ್. ತುಂಬಾ ದೊಡ್ಡ ರಿಸ್ಕು ಅದು ಇದು ಅಂದ್ರೆ ಭಯ ಪಡ್ತಾರೆ. ಯಾಕಂದ್ರೆ ಬುಧನ್ ತತ್ವ ಭಯ ಪಡಿಸ್ಬಿಡ್ತಾನೆ. ಸಣ್ಣದಾಗಿ ಬರ್ತಿದ್ದೆ ಸುಮ್ನಿರಪ್ಪ ಅಂತ. ಸೊ ಅದನ್ನು ದೊಡ್ಡದ್ ಮಾಡ್ಕೊಳ್ಳೋದು. ದೊಡ್ಡ ಆಸೆ ಅಂತೂ ಇದೆ, ಬಟ್ ಬುಧ ಬಿಡೋದಿಲ್ಲ. ಅಂತ ಬುಧ ಶನಿ ಅಷ್ಟಮದಲ್ಲಿರೋದೇ ಒಂದು ಎಡವಟ್ಟು. ಅದರಲ್ಲಿ ಬುಧನ್ ಸಾರದಲ್ಲಿರೋದ್ರಿಂದ 100% ಹೇಳ್ತಾನೆ ಶಾರ್ಟ್ಕಟ್ ದುಡ್ಡು ಕರ್ಕೊಂಡು ಹೋಗ್ಬೇಡಿ. ಖಂಡಿತ ನೀವು ಏನೋ ಒಂದು 15 ಲಕ್ಷ ಅಂದ್ಕೊಂಡಿದ್ದು 20 ಲಕ್ಷ 30 ಲಕ್ಷ ಬರೆ ಎಳಿತಕ್ಕಂಥದ್ದು ನೋಡಿ. ಒಂದು
ದೊಡ್ಡ ಎಡವಟ್ಟು ಬೆಂಗಳೂರಿನಲ್ಲಿ ನಡೆದಿದೆ, ಇಂದಿರಾನಗರದಲ್ಲಿ ಯಾವುದೋ ಒಂದು ಕಂಪನಿ, ಎಡವಟ್ಟು ಕಂಪನಿ ಬರೆದಿಟ್ಟಿದ್ದೆ. ಶಿವ ಏನ್ ಮಾಡಿ ಇಟ್ಟಿದ್ದಾನೆ ಆ ಪುಣ್ಯಾತ್ಮ ಅಂತ ಹೇಳದ ಅಂದ್ರೆ, ಒಂದು ಸರಿಯಾಗಿ ಬಾಸುಂಡೆ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಒಂದು 200 ಕೋಟಿಗೂ ಹೆಚ್ಚು, ಒಂದು 100ರಿಂದ 150 ಜನರಿಗೆ ಟೋಪಿ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಏನ್ ಗೊತ್ತಾ, ಮನೇನ ಲೀಸ್ ಕೊಡಿಸ್ತೇನೆ ಅಂತ ಹೇಳ್ಬಿಟ್ಟು ಜಾನ್ಸ್ ಅಸೆಟ್ ಅಂತೆ ನೋಡಿ ಹೊಡೋಗ್ಬಿಟ್ಟಿದ್ದಾನೆ. ನೀವೇನು ಇಲ್ಲ, ನಿಮಗ್ ನಾನು ಲೀಸ್ಗೆ ಮನೆ ಕೊಡಿಸ್ತೀನಿ ಅಂತ ಬೇರೆಯವ್ರ ಹತ್ರ ಅಗ್ರಿಮೆಂಟ್ ಮಾಡ್ಕೊಂಡು, ನಿಮಗೇನು ಬಾಡಿಗೆ ತಾನೆ ನಾನು ಕೊಡ್ತೇನೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಅಗ್ರಿಮೆಂಟ್ ಹಾಕೊಂಡು ಇವ್ರ ಹತ್ರ ಲೀಸ್ಗೆ 10 ಲಕ್ಷ 20 ಲಕ್ಷ 30 ಲಕ್ಷ 40 ಲಕ್ಷ ದುಡ್ಡು ತಗೊಂಡು ನೀವು ಆರಾಮ್ಸೆ ಇರಿ, 3 ವರ್ಷ 5 ವರ್ಷ ನಾನು ನೋಡ್ಕೊತೇನೆ, ಇವ್ರಿಗೆ ಬಾಡಿಗೆ ಕೊಡ್ತೇನೆ ಓನರ್ಗೆ ಅಂತ ಹೇಳ್ಬಿಟ್ಟು ತುಂಬಾ ಜನರ ಹತ್ರ ದುಡ್ಡು ತಗೊಂಡು ನೋಡಿ. ಈ ತರ ಬುಧನ್ ತತ್ವ ಇದ್ದವರು ನಾನು ನೋಡಿದ್ದಾನೆ. ದೇ ಡೂ ದೀಸ್ ಕೈಂಡ್ ಆಫ್ ಎಡವಟ್ಟುಗಳು, ಸಿಕ್ಕಾಕೊಳ್ಳೋರು ಇದೆ. ಇಂಥದ್ದಾಗುತ್ತೋ ದುಡ್ಡು ಕೊಟ್ಟು ಸಿಕ್ಕಾಕೊಬಿಟ್ಟಿದ್ದಾರೆ. ಇವತ್ತು ಅವ್ನು ಓಡೋಗ್ಬಿಟ್ಟಿದ್ದಾನೆ 200 ಕೋಟಿಗೂ ಮೇಲ್ಪಟ್ಟು. ಒಂದ್ 3-4 ತಿಂಗಳು ಬಾಡಿಗೆ ಕೊಟ್ಟಿಲ್ಲ. ಆಮೇಲೆ ಓನರ್ ಏನ್ ಹೇಳ್ತಾನೆ, ಯಾವಾಗ ಖಾಲಿ ಮಾಡಿ ಸಾರ್ ನಾನು ಲೀಸ್ಗೆ ಹಾಕೊಂಡಿರೋದು ಸರ್, ಅಗ್ರಿಮೆಂಟ್ ಇದೆ, ನನ್ಗೆ ಹಾಕೊಂಡಿದ್ಯಾ, ಕಂಪ್ನಿ ನನಗೆ ಹಾಕೊಂಡಿದ್ದಾನೆ, ಪ್ರತಿ ತಿಂಗಳು ರೆಂಟ್ ಕೊಡ್ತೀನಿ ಅಂತ. ಅವ್ನು ರೆಂಟ್ ಕೊಟ್ಟಿಲ್ಲಪ್ಪ, ಹೊರಡು 30 ಲಕ್ಷಕ್ಕೆ ಒಂದ್ 30 ಸಾವಿರ ಕೊಟ್ಟಿರ್ತಾನೆ. ಒಂದ್ 3 ತಿಂಗಳು 4 ತಿಂಗಳು 5 ತಿಂಗಳು 6 ತಿಂಗಳು ಅವ್ರ ಅಸಲಲ್ಲೇ ಕೊಟ್ಟಿರ್ತಾನೆ. ಇನ್ನೊಂದು 25 ಲಕ್ಷ ಗೋವಿಂದಾಯ ನಮಃ. ಇದನ್ನ ನಾನು ಹೇಳ್ತಲೇ ಇದ್ದೆ, ಶಾರ್ಟ್ ಕಟ್ ದುಡ್ಡು, ಶಾರ್ಟ್ ಕಟ್ ಸಕ್ಸಸ್. ಇನ್ನೂ ಒಬ್ಬ ಯಾರೋ 36% ಅಂದ್ರೆ ತಿಂಗಳ ಕಡಿಮೆ ಅಂದ್ರೂ 3% ಕೊಡೋ ಅಂತದ್ದು. 4,500 ಕೋಟಿಗೂ ಮೇಲ್ಪಟ್ಟು ದುಡ್ಡನ್ನ ಮಾಡಿಟ್ಟು ಬಿಟ್ಟಿದ್ದಾನೆ. ಬ್ಯಾಂಕ್ ನಲ್ಲಿ 1000 ಗಟ್ಟಲೆ ದುಡ್ಡು ಬಿದ್ದಿದೆ. ರಾಜಕಾರಣಕ್ಕೂ ಕೂಡ ಧುಮುಕ್ಲಿಕ್ಕೆ ಪ್ಲಾನ್ ಮಾಡ್ತಿದ್ದ. ಅವನನ್ನು ಕರ್ಕೊಂಡು ಬಂದು ಫುಲ್ ಟೈಟ್ ಅಪ್ ಮಾಡಿಸಿ ಕುಂದಿರ್ಸಿಟ್ಟಿದ್ದಾರೆ ಅನ್ನತಕ್ಕಂಥದ್ದು ನೋಡಿ. ಫುಲ್ ರಿಕವರಿ, ಓಂ ನಮಃ ಶಿವಾಯ ಅಂತ ಹೇಳ್ತಾನಂತೆ. ಪಬ್ಲಿಕ್ ಹತ್ರ ದುಡ್ಡು ತಗೊಳ್ಳೋ ಅಧಿಕಾರ ಇದೆಯೇನ್ರಿ? ಮಾಡೋ ಹಂಗಿದೆಯೇನ್ರಿ? ರಿಸರ್ವ್ ಬ್ಯಾಂಕ್ ಪರ್ಮಿಷನ್ ಇರಬೇಕು, ಸೆಬಿ ಪರ್ಮಿಷನ್ ಇರಬೇಕು. ನೀನ್ ಯಾವ ತರ ಡೆಪಾಸಿಟ್ ನ ಬಳಸ್ತೀಯ, 100 ರೂಪಾಯಿ ಕೊಟ್ರೆ 70ರಿಂದ 75 ರೂಪಾಯಿ ತಗೊಂಡೋಗಿ ಬ್ಯಾಂಕ್ ಅಲ್ಲಿ ಫಿಕ್ಸ್ಡ್ ಇಡ್ಬೇಕು. ಗೊತ್ತಾ, ನಾವು ನಿಮ್ಮ ಹತ್ರ ದುಡ್ಡು ತಗೊಂಡ್ರೆ 100 ರೂಪಾಯಿ 75 ರೂಪಾಯಿ ತಗೊಂಡೋಗಿ ಡೆಪಾಸಿಟ್ ಇಡ್ಬೇಕು. ಇನ್ನು 20-25 ಕೆಲವೊಂದು ರೂಲ್ಸ್ ಪ್ರೋಟೋಕಾಲ್ಸ್ ಇದೆ, ಎಲ್ಲೆಲ್ಲೋ ಹಾಕೋ ಆಗಿಲ್ಲ. ಅದನ್ನೆಲ್ಲ ಪ್ರತಿ ವಾರ ಪ್ರತಿ ದಿನ ಅಪ್ಡೇಟ್ಸ್ ಕೊಡ್ತಾ ಇರ್ಬೇಕು ಗೌರ್ಮೆಂಟ್ಗೆ. ಇಂಥದ್ ಸ್ಕೀಮ್ಸ್ ಅಲ್ಲಿ ದುಡ್ಡು ಇಟ್ಟಿದ್ದೀನಿ ಅಂತ. ನಾಳೆ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಪಬ್ಲಿಕ್ ದುಡ್ಡಿಗೆ ಯಾರು ಜವಾಬ್ದಾರಿ ಅಂತ ಹಾಕೊಂಡು ಜಡದಾಕ್ಬಿಡುತ್ತೆ. ಬ್ಯಾಂಕ್ ಅಧಿಕಾರಿಗಳು ಕೂಡ ಕಳ್ಳ ಶಾಮೀಲ್ ಆಗ್ಬಿಟ್ಟಿದ್ದಾರೆ. ಎಷ್ಟು ದೊಡ್ಡ ಬಂದು ಬೀಳ್ತಿದ್ರೆ ಹೇಳೋದು, ಸರಿಯಾದಂತ ವ್ಯಕ್ತಿಗಳಿಗೆ ನಿಬಂಧನೆಗಳಿಗೆ ನೋಡಿ. ಇದೇ ಆಗೋದು. ಶನಿಯ ಬುಧನ ತತ್ವ ಮುಚ್ಚಿಟ್ಟಿರೋದು, ಶಾರ್ಟ್ ಕಟ್ ಮನಿಗೆ ಸಂಬಂಧಪಟ್ಟಂತದೆಲ್ಲ ಹೊರಗಡೆ ಬರುತ್ತೆ ನೋಡಿ. ಆಲ್ರೆಡಿ ಒಂದು ಆನ್ಲೈನ್ ಗೇಮಿಂಗ್ ಕಂಪನಿ ಹೆಸರಲ್ಲಿ 526 ಕೋಟಿ ವಶ. ಬುಧನ ಸಾಂಗತ್ಯ ನೋಡಿ ಹೊರಗಡೆ ಬಂದಿದೆ. ಬೇಗ ದಿಢೀರ್ ದುಡ್ಡು. ಆನ್ಲೈನ್ ಗೇಮಿಂಗು, ನೀನ್ ರಮ್ಮಿ ಆಡು, ನೀನ್ ಕೆಸಿನೋ ಆಡು, ಏನೇನೋ ಬಂದ್ಬಿಟ್ಟಿದೆ. ಆನ್ಲೈನ್ ರಮ್ಮಿ ಆಡಿ ಯಾವ್ದಾವ್ದೋ ರೀತಿನಲ್ಲಿ ಫಸ್ಟ್ ಅವನೊಂದು 10,000 ಗೆಲ್ಸೋಕ್ ಬಿಡ್ತಾನೆ. 50,000 1 ಲಕ್ಷ ದಾಟ್ತಿದ್ದಾಗೆ ಗೋವಿಂದ. ನೀವು ಕೇಳೋಲ್ಲ. ಶನಿ ಬುಧನ್ ಸಾಂಗತ್ಯ. ಈಗ ಬೇರೆ ಸ್ಟಾಕ್ ಮಾರ್ಕೆಟ್ ಖಂಡಿತ ದೊಡ್ಡದಾದಂತ ಒಂದು ಕುಸಿತ ಕಾಣುತ್ತೆ. ಓಡೋಗ್ತಾರೆ. ಈಗ ನಾನೇ ಜಾಣ, ಈ ಟೈಮ್ನಲ್ಲೇ ಕೊಂಡ್ಕೋಬೇಕು ಅಂತ ಹೇಳ್ತಾನೆ ಯಾವನಾದ್ರೂ ಒಂದು ಬುರುಡೆ ಬಿಡೋ ರಂಗಯ್ಯ. ಎಲ್ಲ ಆಲ್ರೆಡಿ ಮುಳುಗಿದೆ. 2031 ಪ್ರತಿ ಹೆಜ್ಜೆನೂ 10 ಹೆಜ್ಜೆ ಹುಷಾರಾಗಿ ನೋಡ್ಕೊಂಡು ಹೆಜ್ಜೆ ಇಡ್ಬೇಕು. ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ದುಡ್ಡು ತಗೊಂಡು ವಾಪಸ್ ಹೋಗ್ತಿದ್ದಾರೆ. ಅಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಲ್ಲ ಕಡೆ ಇದಾಗ್ತಿದೆ. ಆದ್ರಲ್ಲಿ ಈ ತರ ಬುರುಡೆ ಬಿಡೋ ದಾಸೇರುಗಳು ಬೇರೆ ಬಂದು ನಿಂತ್ಕೊಳ್ತಕ್ಕಂಥದ್ದು ಆಗುತ್ತೆ. ಆಲ್ರೆಡಿ ಸಿಲ್ವರ್ಗೆ ಇಂಪೋರ್ಟು ಎಕ್ಸ್ಪೋರ್ಟ್ ಏನೋ ಒಂದು ತಂದಿದ್ದಾರೆ. ಗೋಲ್ಡ್ ತಂದಿಟ್ಟಿದ್ದಾರೆ, ಮೆಟಲ್ಸ್ ತಂದಿಟ್ಟಿದ್ದಾರೆ, ಸಕ್ಕರೆ ತಂದಿಟ್ಟಿದ್ದಾರೆ. ಇದೆಲ್ಲ ನಿಮಗೆ ಒಂದೊಂದೇ ಕಠಿಣವಾದ ನಿರ್ಧಾರಗಳನ್ನ ನಮ್ಮ ಸರ್ಕಾರ ತಗೋತಿದೆ. ಅದ್ರ ಹಿಂದ್ಗಡೆ ನಮ್ಮ ಪ್ರೊಟೆಕ್ಷನ್ ಸಂಬಂಧಪಟ್ಟಂತದ್ದೇ. ಆದ್ರೆ ಇಷ್ಟು ವರ್ಷ ಮಾಡಿದಿರೋದು ಈಗ ಒಂದೇ ಸಲ ನೀವು ಬೌಂಡ್ರಿ ಹಾಕೋಕ್ ಬಂದ್ರೆ ಬಡವನ್ ಪಾಡೇನಿಗೆ, ಮಿಡಿಲ್ ಕ್ಲಾಸ್ ಪಾಡೇನು? ಆಲ್ರೆಡಿ ಪೆಟ್ರೋಲ್ ಹತ್ತಿಸ್ಬಿಡ್ತೀನಿ, ಎಲ್ಲ ಹತ್ತೋದೆ. ಹಾಲು, ಅಕ್ಕಿ, ಬೇಳೆ, ಕಾಳು, ಆಯಿಲು, ಕುಕಿಂಗ್ ಆಯಿಲು, ಎಲ್ಲವೂ ತಿನ್ನೋ ದಿನಸಿ ಪದಾರ್ಥಗಳು. ಮನುಷ್ಯ ನಮ್ಮ ಒಂದು ಭಾರತದಲ್ಲಿ ಒಬ್ಬ ವ್ಯಕ್ತಿ ಏನೇ ದುಡಿತಾನೆ 100 ರೂಪಾಯಿ ಅಂದ್ರೆ 40ರಿಂದ 42 ರೂಪಾಯಿ ತನ್ನ ಊಟಕ್ಕೆ ಖರ್ಚು ಮಾಡುತ್ತಾನೆ. ತನ್ನ ಊಟಕ್ಕೆ
ರೂಪಾಯಿ. ಅದನ್ನೇ ಹತ್ತಿಸ್ತಿದ್ದಾರೆ, ಜನಕ್ಕೆ ಅದು ಕಾಣಿಸ್ತಿಲ್ಲ. ತಲಂಟಾಗಿ ಸರ್ಕಾರ ಹೇಳಿರೋದೇನಂದ್ರೆ, ನಾವು ಕಡಿಮೆ ಅಂದರು ಉತ್ಪಾದನೆ ಮಾಡೋದು 1 ಟನ್ ಬಂಗಾರ, ಮ್ಯಾಕ್ಸಿಮಮ್ 2 ಟನ್ನು. ಅಷ್ಟೇ. 2 ಟನ್ ಅಂದ್ರೆ 2000 kg ಅಷ್ಟೇ ಮಕ್ಳ. ನಾವು ಬಳಸುವ ಬಂಗಾರ 800 ಟನ್ನು. ನೆನಪಿಟ್ಟುಕೊಳ್ಳಿ, 800 ಟನ್ನು. 800 ಟನ್ ಅಂದ್ರೆ 8000 kg, 80,000 kg, 8 ಲಕ್ಷ kgಯನ್ನ ನಾವು ಪ್ರತಿ ವರ್ಷ ಬಳಸುತ್ತೇವೆ. 8 ಲಕ್ಷ ಇಂಟು 1 ಕೋಟಿ ರೂಪಾಯಿ ಹಾಕಿ ಎಷ್ಟಾಯ್ತು ನೋಡಿ. ಅದರಲ್ಲಿ 10% ಡೆಫಿಸಿಟ್ ಅನ್ನತಕ್ಕಂಥ, ಅಂದ್ರೆ ಅಷ್ಟು ದುಡ್ಡು ಹೊರಗಡೆ ಹೋಗ್ತಿದೆ ಬಂಗಾರ ಕೊಂಡ್ಕೊಳ್ಳೋಕೆ. 2 ಟನ್ ಬಿಟ್ಬಿಟ್ರೆ 800 ಟನ್ನು ನಾವು ದುಡ್ಡು ಕೊಟ್ಟು ಕೊಂಡ್ಕೋತಿದ್ದೇವೆ. ಅದಕ್ಕೆ ನಿಲ್ಸಿ ಅಂತ ಹೇಳಿರೋದು, ಇನ್ನೇನು ಇಲ್ಲ. ಇದರಿಂದ ಸರ್ಕಾರಕ್ಕೇನು ಆಗೋದಿಲ್ಲ. ನಮಗೆ ಈಗ ನೋಡಿ, 85 ರೂಪಾಯಿ ಇದ್ದಿದ್ದು ಡಾಲರ್ 95 ರೂಪಾಯಿಗೆ ಬಂದು ನಿಂತಿದೆ. ಅದು ಈಸಿಯಾಗಿ 100-110 ರೂಪಾಯಿಗೆ ಟಚ್ ಆಗ್ಬಿಡುತ್ತೆ. ಇದೇ ತರ ನಾವು ಮಾಡೋದು. ಅಂದ್ರೆ ಪೆಟ್ರೋಲ್ 3 ರೂಪಾಯಿ ಹತ್ತಿದ ತಕ್ಷಣ ಅಮ್ಮ ಅಂತಿದೀವಲ್ವಾ? ಯೋಚನೆ ಮಾಡಿ ನೋಡಿ, 100 ರೂಪಾಯಿ ಪೆಟ್ರೋಲ್ ಅನ್ನ 115 ರೂಪಾಯಿ ನಾವು ಕೊಡ್ತಿದ್ದೇವೆ ಪ್ರತಿ ವರ್ಷ ಅನ್ನತಕ್ಕಂಥದ್ದು. ಸುಮ್ಮನೆ ಕೊಡ್ತಿದ್ದೇವೆ. ಅದಕ್ಕೆ ಗಾಡಿ ಬಳಸೋದು ಕಡಿಮೆ ಮಾಡಿ, ಕಾರ್ ಪೂಲಿಂಗ್ ಮಾಡಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿ, ಇದೆಲ್ಲ ಹೇಳ್ತಿದ್ದಾರೆ. ಇದ್ರ ನಡುವೆ ಇವ್ರುಗಳು ಈ ಬಿಟ್ಟಿ ಭಾಗ್ಯಗಳು ಕೊಟ್ಟು ಬೇರೆ ಇಟ್ಟಿದ್ದಾರೆ. ಫ್ರೀ ಬಸ್ಸು. ಈಗ ನೋಡಿ, ಕೇರಳದಲ್ಲೂ ಕೂಡ ಫ್ರೀ ಬಸ್ ಶುರು ಆಯ್ತು. 3,000 ರೂಪಾಯಿ ನಿಮ್ಮ ಅಕೌಂಟ್ಗೆ. ಇದೆಲ್ಲ ಏನೋ ಹೇಳ್ತಿದ್ದಾರೆ. ಎಲ್ಲಿಂದಲ್ಲ, ಅದು ಎಲ್ಲಿಂದ ಬರುತ್ತೆ ದುಡ್ಡು? ನೀವು ಆದಾಯ ಎಲ್ಲಿಂದ ತರ್ತಿದ್ದೀರ? ಕೋತ ಆಗ್ತಿದೆ ಅಲ್ಲಿ ಕೊರತೆ. ಇದು ಹೇಳಲಾರದ ಸಂಕಟ. ಇದು ಸಿಂಹರಾಶಿಯವ್ರಿಗೆ ಅಂಥದ್ದೊಂದು ಇಬ್ಬಂದಿ ತಂದಿದ್ ಕೊಡ್ತೀರಿ. ಶಾರ್ಟ್ ಕಟ್ ಮನಿ, ಶಾರ್ಟ್ ಕಟ್ ಇನ್ವೆಸ್ಟ್ಮೆಂಟ್, ಹೇಗೇ ನೀವು ಹೋಗ್ಬಿಡ್ತಕ್ಕಂಥ ಲಾಭಾಧಿಪತಿ. ನೋಡಿ, ಬುಧ 8ನೇ ಮನೆಯಲ್ಲಿರೋದು ಅತ್ಯದ್ಭುತ. ಚಾಣಾಕ್ಷರು, ಸೂಪರ್ ಅಡ್ವೈಸರ್ಸ್, ಫೈನಾನ್ಷಿಯಲ್ ಅಡ್ವೈಸರ್, ಸ್ಟ್ರಾಟಜಿಕ್ ಅಡ್ವೈಸರ್, IT, ಇನ್ಫಾರ್ಮೇಶನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೆಳೀತಿರೋ ವೇಗ. ಶನಿ ನೋಡಿ ಅಲ್ಲಿ ಬಂದು ಕೂತಿರೋದು. ಈ 3 ತಿಂಗಳಲ್ಲಿ ಆಗಿರೋದು ನೋಡಿ ರೆವಲ್ಯೂಷನ್. ತುಂಬಾ ದೊಡ್ಡ ಮೆಟಾ ಇರ್ಬೋದು, ಬ್ಲ್ಯಾಕ್ ರಾಕ್ ಇರ್ಬೋದು, ಎಲ್ಲರೂ ಎನ್ವಿಡಿಯಾ ಇರ್ಬೋದು, ಎಲ್ಲರೂ ಸೇರ್ಕೊಂಡು ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೀಥೋಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ನಿಂತ್ಕೊಬಿಟ್ಟಿದ್ದಾರೆ. ಆ ಮೀಥೋಸ್ ಅನ್ನೋದು ಏನು ನುಂಗಾಕುತ್ತೆ ಗೊತ್ತಾ? ಫಸ್ಟ್ ಹೊಡಿಯೋದು. ಇನ್ನು ಹೋಗ್ತಾ ಲಾಯರ್ಗಳ ಕೆಲಸನೂ ತಿಂದಾಕುತ್ತೆ. ಬರೆದಿಟ್ಕೊಳ್ಳಿ. ಜಸ್ಟ್ ಅಡ್ವೈಸರ್ಸ್. MBA ಅವ್ರದ್ದು ಮುಖ್ಯವಾಗಿ 70% MBA ಮಾಡಿರೋ ಜೀವನ ಗೋವಿಂದ. 70% IIM, IIT ಅಂತ ಹೇಳ್ತಿದ್ದೀರಲ್ಲ, ತಿಂದಾಕುತ್ತೆ ನಿಮ್ ಜಾಬ್ಸ್. ಶನಿ ಬುಧನ ಸಾರ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ತಾನೇ ಮಲ್ಟಿಪ್ಲೈ, ಪಾದರಸ. ಇಟ್ಸ್ ಹಿಂಗ್ ಹಾಕಿದ್ರೆ ಹಿಂಗ್ ಚದರ ಆಗುತ್ತಲ್ವಾ? ಸೊ ದಟ್ ಇಸ್ ವಾಟ್. ಬುಧ ಯಾರ ಜೊತೆಲಿ ಇರ್ತಾನೋ ಅದರ ಭಾವ. ಸೊ ಆ ಬುಧನ ಸಾರದಲ್ಲಿ ಗುರುವಿನ ಮನೆಯಲ್ಲಿ ಇದ್ದಾಗ ಬೃಹಸ್ಪತಿಯನ್ನೇ ಜಗ ಸ್ತಂಭೀಭೂತ ಮಾಡಿದಂತ ನೋಡಿ. ಆ ಗುರುವು ಕೂಡ ಅಲ್ಲಿ ತಟಸ್ಥ ಆಗಿ ನಿಂತಿದ್ದಾನೆ. ಸೊ ಮುಂದಿನ ಅದರಲ್ಲಿ ಬೇರೆ ರಾಹು ಒಂಟಿ ಆಗ್ತಾನೆ. ಗುರುವಿನ ದೃಷ್ಟಿ ಬೇರೆ ಇರೋದಿಲ್ಲ ಈ ಜೂನ್ 2ರಿಂದ. ಅವನೊಂಥರ ಕೊರೋನಾ ವೈರಸ್ ತರ. ನಾವ್ ಹೆಂಗಂದ್ರೆ ಶಾಪಿಂಗ್ ಹೋಗ್ತೀವಿ, ಜೇಬಲ್ಲಿ 1,000 ರೂಪಾಯಿ ಇಟ್ಕೊಂಡಿರ್ತೀವಿ. ತಗೊಳಕ್ ಹೋಗೋದು 100 ರೂಪಾಯಿ ಏನೋ ಒಂದು, ಇಲ್ಲ 10,000, ಇಲ್ಲ 50,000 ಬ್ಯಾಂಕ್ ಅಲ್ಲಿ ಇದೆ. 10,000 ರೂಪಾಯಿ ದಿನಸಿ ಮನೆಗೆ ಬೇಕು. ಅಮ್ಮ ಅಪ್ಪನಿಗೆ ಟೂತ್ ಪೇಸ್ಟು, ಅಕ್ಕಿ, ಬೆಲ್ಲ, ಮೆಡಿಸನ್ನು, ಡಯಾಬಿಟಿಸು, BP, ಇನ್ನೊಂದು ಎಲ್ಲ ಹಾಕೊಂಡು ಅಡಿಗೆ ಎಣ್ಣೆ, ಬೆಲ್ಲ, ಅಕ್ಕಿ, ಬೇಳೆ ಎಲ್ಲ ತಗೊಳಕ್ ಹೋಗ್ತೀವಲ್ಲ, ಅಲ್ಲೊಂದು ಹಾಕಿರ್ತಾನ ನಾವು. 2 ತಗೊಂಡ್ರೆ 2 ಫ್ರೀ ಅಂತ ಹೇಳಿದ ತಕ್ಷಣ ಅದು ನಮ್ಗೆ ಅವಶ್ಯಕತೆನೇ ಇರಲ್ಲ. ಒಂದ್ ಜೊತೆ ಚಪ್ಪಲಿ ಅಂತ ಬೇರೆ ಅಲ್ಲಿ ಸೇರ್ಸಿಟ್ಟಿರ್ತಾನೆ. ಇದನ್ನ ತಗೊಂಡ ಅಂದ್ರೆ ನಿಮಗೆ 200. ಈಗ ನೋಡಿ, ಈಗ ಬೇಸಿಗೆಗಾಲ ಐಸ್ ಕ್ರೀಮ್ ತಿಂತೀವೋ ಇಲ್ವೋ, ನಮ್ಮನ್ನ ಪ್ರಚೋದನೆ ಮಾಡ್ಲಿಕ್ಕೆ ಒಂದ್ ತಗೊಂಡ್ರೆ ಒಂದ್ ಫ್ರೀ ಅಂತಾನೆ. ಅವನೇನು ಎಕ್ಸ್ಟ್ರಾ ಏನು ಇಲ್ಲ. ಅದೆಲ್ಲ ಲಾಜಿಕ್, ಮಾರ್ಕೆಟಿಂಗ್ ಲಾಜಿಕ್. ನಾವೇನ್ ಮಾಡ್ತೀವಿ, ಅವಶ್ಯಕತೆ ಇಲ್ಲ ಅಂದ್ರೂ ಕೂಡ 4 ಜೊತೆ ಚಪ್ಪಲಿ, 4 ಬಾಕ್ಸ್ ಐಸ್ ಕ್ರೀಮು, 1 ಜಾಮೂನ್ ತಗೊಂಡ್ರೆ 1 ಜಾಮೂನ್ ಫ್ರೀ, ಈ ತರದ್ ಎಲ್ಲ ತಗೋ ಬರ್ತಾರೆ. ಎಲ್ಲ ನೀವು ಯಾರದೇ ಮನೆಗೆ ಹೋಗಿ ಅನವಶ್ಯಕ ವಸ್ತುಗಳು ಎಲ್ಲವೂ ಬಿದ್ದಿರ್ತವೆ. ಯಾವ್ದು ಅವಶ್ಯಕತೆ ಬೇಕು ಅನ್ನತಕ್ಕಂಥದ್ದನ್ನ ಬಿಡೋದಿಲ್ಲ. ರಾಹು ಇಸ್ ಅನ್ ಇಲ್ಯೂಷನ್ ಅಂದ್ರೆ, ಗುರುಜಿ ನೀವೇನ್ ಗುರುಜಿ ನೀವು, ನಾನು ಈಗಲೂ ಮರ್ತಿಲ್ಲ. ನಮ್ ಗುರುಗಳ ಮನೆಯಲ್ಲಿ ಒಬ್ಬ ಬಂದ್ಬಿಟ್ಟು ತಲೆ ಕೆಡಿಸ್ಬಿಟ್ಟು ಮನೆ ಕಟ್ತಿದ್ದಾರೆ. ವಾಶ್ ಬೇಸಿನ್
ತುಂಬಾ ಅವರೊಂದು ಹೆಸರು, ಅದೊಂದು ಬಿಳಿ, ಅದು ಅವರೊಂದು ದಂತಕತೆ. ಆ ಪುಣ್ಯಾತ್ಮ ಮನೆ ಕಟ್ತಿದ್ರೆ ಒಂದ್ 4 ಜನ ಸ್ನೇಹಿತರು, ನಿಮ್ ಲೆವೆಲ್ ಏನ್ ಗೊತ್ತಾ, ನಿಮ್ ಇದೇನ್ ಗೊತ್ತಾ, ನೀವ್ ಅದೇನ್ ಗೊತ್ತಾ ಅಂತ ಹೇಳ್ಬಿಟ್ಟು ವಾಶ್ ಬೇಸಿನ್, ನೀವು ನಂಬ್ತೀರಾ, 1.5 ಲಕ್ಷದ ವಾಶ್ ಬೇಸಿನ್ ಹಾಕ್ಸ್ಬಿಟ್ಟಿದ್ದಾರೆ. 1.5 ಲಕ್ಷದ್ದು. ನಾನಿದ್ದೆ, ಗುರುಗಳೇ ಅವ್ರ ಮಾತು ಕೇಳ್ಬೇಡಿ ನೀವು, ಸುಮ್ಮರು ನಮ್ ಲೆವೆಲ್, ಇಲ್ಯೂಷನ್ ಕ್ರಿಯೇಷನ್, ಹಂಗಂತೆ ಅನ್ನೋ ರಾಹುವನ್ನು ಗುರು ನೋಡ್ತಿರೋದನ್ನ ನಾವು ಕಂಟ್ರೋಲ್ ಅಲ್ಲಿ ಇದ್ದೀವಿ ಮಕ್ಕಳೇ. ನಾವು ಕಂಟ್ರೋಲ್ ಅಲ್ಲಿ ಇದ್ದೇವೆ, ನಿಜ ಹೇಳ್ತಿದ್ದಾನೆ. ಬಟ್ ಹಿ ಈಸ್ ಗೋಯಿಂಗ್ ಟು ಮೂವ್. ಈ 1 ವರ್ಷದಿಂದ ರಾಹುವನ್ನ ಕಂಟ್ರೋಲ್ ಅಲ್ಲಿ ಗುರು ಇಟ್ಟಿದ್ರು. ಸುಮ್ನಿರೋ, ನಾನು ಹೇಳಿದ್ ಮಾಡೋ ಅಂತ. ರಾಹು ಈಸ್ ಎ ಸ್ಪೋರ್ಟ್ಸ್ ಮ್ಯಾನ್. ವಿಲ್ಲನ್ಸು, ಡಾನ್ಗಳು, ಈ ಕೊಲೆಗಾರರು, ಅದರಲ್ಲೂ ಈ ಸ್ಲೀಪ್ ಕೊಲೆಗಾರರು, ರಾಹುವಿನ ಪ್ರಭಾವ ಇದ್ದವರು. ಆಮೇಲೆ ಅದನ್ನ ಏನ್ ಹೇಳ್ತಾರೆ, ಈ ಕೆಲವು ಪಿಕ್ಚರ್ಗಳು ಇದೆಲ್ಲ ನಾನು ನೋಡಿದ್ದೇನೆ, ಸರಿಯಾಗಿ ತಟ್ ಅಂತ ಬರ್ತಿಲ್ಲ. ರಾಹು ಅಂದಿದ್ದೆ ಭಯ ನನಗೆ. ಮುಚ್ಚಿಟ್ಟು ಮಾಡ್ರ ಮೇಲೆ ಮಾಡ್ರು ಅವ್ರನ್ನ ಹುಡ್ಕೊಂಡು ಹೋಗ್ತಾರೆ ನೋಡಿ. ಏನೋ ಹುಚ್ಚು ಉನ್ಮಾದ, ಅವನಿಗೇನೋ ಒಂದು ತಲೆ ಕೆಟ್ಟಿರುತ್ತೆ, ಯಾವುದೋ ನೋಡಬಾರ್ದು ನೋಡಿರ್ತಾನೆ, ಅವ್ನ ಮನ್ಸಿನ ಮೇಲೆ ಆಘಾತ ಆಗಿರುತ್ತಲ್ವ, ಅಂತ ಕೊಲೆಗಳನ್ನ ಮಾಡತಕ್ಕಂಥವರು ಡಾನುಗಳು, ಮದ್ದು, ಡ್ರಗ್ಸು, ಯಾರಾದ್ರೂ ಸರಿ ನಾನು ಮಾತ್ರ ಬದುಕಬೇಕು ಅನ್ನತಕ್ಕಂಥದ್ದು. ಸೊ ಅದ್ರ ಮೇಲೆ ಗುರುವಿನ ದೃಷ್ಟಿ ಇರೋದನ್ನ ಒಳ್ಳೆ ಒಂದು ಮದ್ದುಗಳು ತಯಾರಾಗ್ತವೆ, ಮೆಡಿಸಿನ್ಸ್ ತಯಾರಾಗ್ತವೆ. ಅವ್ನು ಉಲ್ಟಾ ಆಗ್ಬಿಟ್ರೆ ಸೊ ಗುರುವಿನ ದೃಷ್ಟಿ ಇದ್ದಿಂದ ರಾಹು ಬಾಯಿ ಮುಚ್ಕೊಂಡಿದ್ದ. ಈಗ 2ನೇ ತಾರೀಕಿಗೆ ಮೂವ್ ಆಗ್ತಾನೆ. ಸೊ ಶನಿ ಬುಧನ್ ಸಾರ ಬೇರೆ, ಬುಧನಿಗೆ ರಾಹು ಮಿತ್ರ ಬೇರೆ. ಯಾಕೆ ಹೇಳ್ತೀರಾ ನೋಡಿ, ಓಡೋಗ್ತಾರೆ ಜನ. ಇದು ಹೆಂಗೆ ಅಂತ ಹೇಳಿದ್ರೆ, ಕೆಲವೊಂದು ಹೋಟ್ಲಲ್ಲಿ ಕೇಳಿರ್ತೀರಿ ನೀವು, 10 ರೂಪಾಯಿ ಬಿರಿಯಾನಿ ಅಂತ ಹೇಳಿದ ತಕ್ಷಣ 10,000 ಜನ ಸೇರ್ಬಿಟ್ಟಿರ್ತಾರೆ. 100 ರೂಪಾಯಿ ಸೀರೆ ಅಂತೆ, 1000 ರೂಪಾಯಿ ಸೀರೆ ಅಂತ ಹೇಳಿದ ತಕ್ಷಣ ಲಾಠಿ ಚಾರ್ಜ್ ಎಲ್ಲ ಆಗಿರೋದು ಕೇಳಿರ್ತೀರಿ. 1 ರೂಪಾಯಿ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು, ನೀನ್ ಪರ್ಮಿಷನ್ ತಗೊಂಡಿದ್ಯೇನೋ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಒಂಥರ ಇಲ್ಯೂಷನ್. ನಮ್ ಹೀರೋ ಬಂದ್ಬಿಟ್ಟ, 42 ಜನ ಸತ್ತೋದ್ರು. ಈ ತರದ್ ನೀವು ನೋಡಿ, ದಂಗಾ ಫಸಾದ್, ಏನೋ ಒಂದು ದೇವಸ್ಥಾನ, ದೇವರು, ಅಪ್ಪ, ಏನೋ ಒಂದು ಅಗೋಚರ, ಯಾರೋ ಇದು. ಅದಕ್ಕೆ ಫಿಲ್ಮ್ ಲ್ಯಾಂಡ್ ಅವ್ರನ್ನ ನೋಡಿದ್ರೆ, ಪೊಲೀಸ್ನ ನೋಡಿದ್ರೆ, ಲಾಯರ್ನ ನೋಡಿದ್ರೆ ಏನೋ ಕುತೂಹಲವಾಗಿ ನಾವು ನೋಡ್ತೀವಿ. ಹಾಗೆ ಯಾರಾದ್ರೂ ಗುರುಗಳನ್ನ ನೋಡಿದ್ರು ಕೂಡ ಒಂಥರ ಏನೋ ಒಂದು ಈ ರೀತಿ ನಿಲ್ಸುತ್ತೆ. ರಾಹು ಪಾಸಿಟಿವ್ ಇಲ್ಯೂಷನ್, ಅದು ರಾಹು ನೆಗೆಟಿವ್ ಇಲ್ಯೂಷನ್ ಇದು ಜಾಸ್ತಿ ಆಗುತ್ತೆ. ಇಷ್ಟು ದಿನ ಗುರುವಿನ ದೃಷ್ಟಿ ಇರೋದ್ರಿಂದ ಸಾಕು ಕಣ ಅನ್ನೋದು, ಒಂಚೂರು ಇರ್ಲಿ, 1-2 ಲಾಡು ತಿನ್ನೋಣ, 10 ಲಾಡು ಬೇಡ. ಈಗ ಹಂಗಲ್ಲ, ಯಾರಾದ್ರೂ ಹಾಳಾಗೋಗ್ಲಿ 10 ಲಾಡು ತಿನ್ನೋಣ. ಇಂಥದ್ದೊಂದು ಪ್ರಚೋದನೆ ಒಳಗಾಗ್ಬಿಟ್ಟು ನಿಮ್ಮನ್ನ ಯಾವ್ದಾದ್ರು ರಾಂಗ್ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಿಸ್ಲಿಕ್ಕೆ ಹೋಗ್ತಾನೆ, ದುಡ್ಡು ಕಳ್ಕೊತೀರಿ. ದುಡ್ಡು ಕೊಡ್ಲೇಬೇಡಿ, ಹೋಗ್ಲೇಬೇಡಿ, ರಿಸ್ಕ್ ತಗೊಳ್ಳೇಬೇಡಿ ಈ ಸಮಯದಲ್ಲಿ. ಈ ನವೆಂಬರ್ 1ಕ್ಕೆ ಗುರು ರಾಹುವನ್ನ ನೋಡ್ತಾನೆ. ಆಗೇನಾದ್ರೂ ಮಾಡೋಣಂತೆ. ಯಾಕಂದ್ರೆ ರೇವತಿ ನಕ್ಷತ್ರದ ಈ ಒಂದು ಮೂವ್ಮೆಂಟ್ ಇದೆಯಲ್ಲ, ಖಂಡಿತ ನಿಮ್ಮನ್ನ ತಲೆ ಕೆಡಿಸ್ತಾನೆ. ಚೀಟಿ ವ್ಯವಹಾರ, ಸ್ಟಾಕ್ ಮಾರ್ಕೆಟ್ ವ್ಯವಹಾರ, ಇನ್ನೊಂದಕ್ಕೆ ಅನ್ನತಕ್ಕಂಥದ್ದು ಹೋಗಿ ಸಿಕ್ಕಾಕೊಳ್ತಕ್ಕಂಥದ್ದಾಗುತ್ತೆ ಮಕ್ಕಳು. ವೆರಿ 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 ಕೇರ್ಫುಲ್. ಸ್ವಲ್ಪ ಈ ಒಂದು ಪುರುಷೋತ್ತಮ, ಓಂ ಜನಾರ್ದನಾಯ, ಓಂ ಮಾಧವಾಯ, ಓಂ ಕೇಶವಾಯ, ಯಾರಾದ್ರೂ ಒಂದು ಎಕ್ಸ್ಟ್ರಾ ಬರುತ್ತೆ ಅಂದ್ರೆ ಹೋಗ್ಬೇಡಿ. ಬುಧ ಈಸ್ ಎಕ್ಸ್ಟ್ರಾ, ಜಿಗದ್ ಬಿಡೋದು. ಈ ಪೆನ್ಸಿಲ್ಗೆ ನಮ್ಮ ಸ್ಕೂಲಲ್ಲಿ ನಾವಿರ್ಬೇಕಾದ್ರೆ ಒಂದು ರಬ್ಬರ್ ಬ್ಯಾಂಡು ಇರೋದು, ಅಳಿಸೋ ರಬ್ಬರ್. ನಮಗ್ ಪೆನ್ಸಿಲ್ ತಗೊಳಕ್ಕೆ ದುಡ್ಡಿಲ್ಲ ಅಲ್ಲಿ, ಅಂಥದ್ರಲ್ಲಿ ರಬ್ಬರ್ ಇರೋ ಪೆನ್ಸಿಲ್ ಅಂತ ಹೇಳಿದ ಕುತೂಹಲವಾಗಿ ನೋಡೋದು. ಎಷ್ಟು ಚೆನ್ನಾಗಿದೆ ಅದು, ಅದಿದ್ರೆ ನನ್ಗೆ ಚೆನ್ನಾಗಿರ್ತಿತ್ತು. ಏನೂ ಇಲ್ಲ, ಸಪ್ರೇಟ್ ಇದ್ರು ನಡೆಯುತ್ತೆ ನಮ್ಗೆ. ಆ ತರ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಮೇಲೆ ಎಳೆಯೋದು. ನೀವು ನೋಡಿ, ತುಂಬಾ ಜನ ಬುಧನ ತತ್ವ ಬಳಸ್ತಿರೋ ಇಲ್ವೋ ತಗೊಬಂದು ಇಟ್ಕೊಳ್ಳೋದು. ಮೊನ್ನೆ ಕೂಡ ಬುಧನ ತತ್ವದ ಒಬ್ರು ಕನ್ಯಾ ರಾಶಿಯವರು ಬಳಸೋದೇ ಇಲ್ಲ ತಾಯಿ ಜೀವ ಮನೆಯಲ್ಲಿ. ಯಾವಾಗ್ಲೂ ಮನ್ಸಲ್ಲಿ 1,80,000 ರೂಪಾಯಿ ಲ್ಯಾಪ್ಟಾಪ್, ಅದು ಮುಟ್ಟೋಕ್ ತುಂಬಾ ಸ್ಮೂತ್ ಆಗಿದೆ ಗುರುಜಿ, ತುಂಬಾ ಚೆನ್ನಾಗಿದೆ. ನಿಮ್ ಕನ್ಯಾ ರಾಶಿಯವ್ರು ಹೀಗೆ ಮಾಡೋದು. 28 ವರ್ಷ ತಾಯಿ ಜೀವ ಮಾಡಿರೋ ಎಡವಟ್ಟು. 1.5 ಲಕ್ಷದ ಲ್ಯಾಪ್ಟಾಪ್ ಎಷ್ಟಕ್ಕೆ ಬಳಸ್ತೀರಾ, ಏನೇನಕ್ಕೆ ಬಳಸ್ತೀರಾ? 1.5 ಲಕ್ಷ ಬೇಕಿತ್ತ ನಿಮಗೆ ಅಂತ ಒಂದೊಂದೇ ಪಟ್ಟಿ ಮಾಡಿ ನಾನು ಕೊಟ್ಟೆ. ಇದ್ರಲ್ಲಿ ಯಾವ್ದಾದ್ರು ನಿಮ್ಗೆ ಫುಲ್ಫಿಲ್ ಆಗುತ್ತೆ ಅಂದ್ರೆ, ಅಲ್ಲ ನೋಡೋಕ್ ಚೆನ್ನಾಗಿತ್ತು ನೋಡಿ. ಹೋಗಿದ್ದವ್ರು ಏನಕ್ಕೆ ಗೊತ್ತಾ,
AC ತಗೊಳಕ್ ಹೋಗಿದ್ದಾರೆ. ಇನ್ನೊಂದು 20 ದಿನ ಅಂತ ಹೇಳ್ಬಿಟ್ಟು ಯಾರೋ ತಲೆ ಒಳ ಬಿಟ್ಟಿದೆ ಏರ್ ಕೂಲರ್ ಅಂತ ಹೇಳಿದ್ದಾರೆ. ಏರ್ ಕೂಲರ್ ನಿಂದ ಬಂದ್ಬಿಟ್ಟು ಜಂಪ್ ಆಗ್ಬಿಟ್ಟು ಇದು ಏರ್ ಕೂಲರ್ ವ್ಯಾಲ್ಯೂ ಬಂದು 7,500 ರೂಪಾಯಿ. ತಗೊಳಕ್ ಹೋಗಿರೋದು ಬಂದು ಇದು 1,50,000 ಲಕ್ಷ. ಆಮೇಲೆ ಅವ್ರ ಯಜಮಾನ್ ಏನ್ ಮಾಡಿದಾರೆ ಗೊತ್ತಾ ಪುಣ್ಯಾತ್ಮ, ಅಪ್ಪು ಮನೆಗೆ ಹೋಗ್ಬಿಟ್ಟು ನಾನು ಫೋನ್ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಮನೆಗೆ ಡೆಲಿವರಿ ಮಾಡಿಸ್ತಾನೆ, ನೀನ್ ಡೋಂಟ್ ವರಿ ಅಂತ ಮನೆ ಕರ್ಕೊಂಡ್ ಬಂದು ಇಂಥ ಕೆಲಸ ಬೂದನ ತತ್ವ ಇಂಥದ್ ಮಾಡಿಸುತ್ತೆ. ಜೇಬಲ್ ದುಡ್ಡು ಇಟ್ಕೊಂಡು ಶಾಪಿಂಗ್ ಹೋಗ್ಲೇಬೇಡಿ. ಮಾಲ್ಸ್ಗೆ, ಥಿಯೇಟರ್ಗೆ, ಕ್ಲಬ್ಗೆ, ಪಬ್ಗೆ, ಇಂಟೀರಿಯರ್ ಕೈ ಇಡಬೇಡಿ, ಅಲಂಕಾರಕ್ಕೆ ಕೈ ಇಡಬೇಡಿ, ಮೇಕಪ್ಗೆ ಹೋಗ್ಬೇಡಿ. ಸುಮ್ನೆ ಸರ್ಜರಿ ಮಾಡಿಸ್ತಾನೆ, ಏನಾದ್ರು ಕಾಸ್ಮೆಟಿಕ್ ಸರ್ಜರಿ, ಕೂದಲು ಕಮ್ಮಿ ಆಗ್ಬಿಟ್ಟಿದೆ ಹಿಂಗಂತೆ ಅದಂತೆ ಇದಂತೆ ಈ ತರದ್ ನ್ಯಾಚುರಲ್ ಆಗಿ ಏನಾದ್ರು ಒಂದ್ ಮಾಡೋ ತರ ಮಾಡಿ. ದಿಢೀರಂತ ಜಿಮ್ಗಳಿಗೆ ಸೇರ್ಬಿಟ್ಟು ವರ್ಕೌಟ್ ಮಾಡ್ತಾನೆ, ಕೀಲುಗಳು ಕಂಡುಗಳೆಲ್ಲ ಕಂಡಲ್ ಬರ್ತವೆ. ಸಿಂಹರಾಶಿ ಸ್ವಲ್ಪ ನೋಡ್ಕೊಂಡು ಗ್ಲಾಮರ್ ಆಗ್ತದೆ, ಏನು ತೊಂದ್ರೆ ಏನಿಲ್ಲ. ಅನವಶ್ಯಕ ಇನ್ವೆಸ್ಟ್ಮೆಂಟ್, ಟ್ರೇಡಿಂಗ್, ಬಿಟ್ಕಾಯಿನ್ ಈಗ ಸಖದಾಗಿದೆ ಗುರುಗಳೇ, ಎಲ್ಲಾ ಮಾರ್ಕೆಟ್ ಬಿದ್ದಿದೆ. ಬಿಟ್ಕಾಯಿನ್ ಇಸ್ ಬೆಟ್ರು ಅಂತ ಯಾರಾದ್ರೂ ತಲೆ ಕೆಡಿಸ್ತಾನೆ. ಅಗೇನ್ ಐ ಆಮ್ ಸೇಯಿಂಗ್ ಏನೋ ಮಾಡ್ಲಿಕ್ಕೆ ಹೋಗ್ಬೇಡಿ. ಮೊನ್ನೆನೂ ನೋಡಿ ಈ ಒಂದು IT ಕಂಪನಿ ವಿಶೇಷವಾಗಿ 30,000 ಜಾಬ್ಗಳನ್ನ ತೆಗ್ದಿರೋದಲ್ದೆ ಹೊಸದಾಗಿ ಜಾಬ್ ಆಫರ್ ಏನ್ ಕೊಟ್ಟಿತ್ತಲ್ಲ ಅದೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟಿದೆ. ಆಲ್ಮೋಸ್ಟ್ 28,000 ಜಾಬ್, 28,000 ಜಾಬ್ಸ್ ಆಫರ್ ಏನ್ ಕೊಟ್ಟಿತ್ತು ಅದು ಏನು ಆಗ್ಬೋದು ಎಷ್ಟು ಗೊತ್ತಾ? 2.5 ಲಕ್ಷ ರೂಪಾಯಿ. 5 ವರ್ಷ ಅಗ್ರಿಮೆಂಟು, 2.5 ಲಕ್ಷ ವರ್ಷಕ್ಕೆ ಕೈಗೆ 18,000 ರೂಪಾಯಿ ಬರೋದಿಲ್ಲ, ನೆನ್ಪಿಟ್ಕೊಳ್ಳಿ. 5 ವರ್ಷ ಅಗ್ರಿಮೆಂಟು, ನೀವು ಹೊರಗಡೆ ಹೋಗೋ ಆಗಿಲ್ಲ. ಪ್ರೋಟೋಕಾಲ್ಸು, ಲೊಟ್ಟು ಲೊಸ್ಕು ಅಂತ ಹೇಳ್ಬಿಟ್ಟು ಬುಧನ ತತ್ವ ಈ ಅಕೌಂಟಿಂಗು, ಬ್ಯಾಂಕಿಂಗು, ಮ್ಯಾನೇಜ್ಮೆಂಟು ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ತಲೆನೋವುಗಳು ಬರ್ತಕ್ಕಂಥದ್ದು ಆಗುತ್ತೆ. ಎಚ್ಚರಿಕೆ. ಫೈನಾನ್ಸ್ ಡಬಲ್ ಮಾಡ್ಬಿಡ್ತೀವಿ, ಇಂಟ್ರೆಸ್ಟ್ ಡಬಲ್ ಕೊಟ್ಬಿಡ್ತೀವಿ, ರಿಟರ್ನ್ಸ್ ಡಬಲ್ ಕೊಟ್ಟಂಗೆ. ಮೊನ್ನೆ ಒಂದು ತಾಯಿ ಜೀವ ಬಂದ್ಬಿಟ್ಟಿದೆ. ಗುರುಗಳೇ ಹಿಂಗ ಆಗ್ಬಿಟ್ಟಿದೆ ಗುರುಗಳೇ, ಚೆಕ್ ಕೊಟ್ಟಿದ್ದಾರೆ ಒಂದು 30-35 ಲಕ್ಷ ಹಿಂಗ ಆಗ್ಬಿಟ್ಟಿದೆ ಗುರುಗಳೇ ಅಂತ ನಮ್ ಬರ್ದಿರೋದು. ಅದು ಇದ್ ಮಾಡ್ಕೊಂಡ್ ಬರ್ತಿರಂತ ನೋಡಿ, ಇಲ್ಲಿ ಬರ್ದಿನ 5, 15, 35 ಅಂತ 30 ಚಿಲ್ಲರೆ ತಾಯಿ ಜೀವ ಕರೆಕ್ಟ್ ಆಗಿ ರಿಟರ್ನ್ಸ್ ಕೊಡ್ತಿದ್ರಂತೆ. 3% ಬರ್ತಿತ್ತಂತೆ ನೋಡಿ. 3% ಮುಖ ನೋಡಕ್ ಹೋಗಿ 30 ಲಕ್ಷ ಪಂಗನಾಮ. ಇಂಥ ಕೆಲ್ಸಗಳಿಗೆ ಸಿಂಹರಾಶಿ ಸಿಗಾಕೋತೀರಿ, ಜಾಗ್ರತೆ.